ಬಿಜೆಪಿಯಲ್ಲಿ ಸಂಸದ ಶಾಸಕರ ನಡುವೆ ವಾಕ್ ಸಮರ ಶುರುವಾಗಿದೆ. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್, ಚಿಕ್ಕಬಳ್ಳಾಪುರದ ಸಂಸದ ಸುಧಾಕರ್ ಮಧ್ಯೆ ಮತ್ತೆ ವಾಗ್ಯುದ್ಧ ಶುರುವಾಯಿತು. ಪ್ರೆಸ್ ಮೀಟ್ ಮಾಡಲು ಬಂದಂಥ ಸುಧಾಕರ್ಗೆ ತರಾಟೆಗೆ ತೆಗೆದುಕೊಂಡ್ಬಿಟ್ರು ಯಲಹಂಕ ಬಿಜೆಪಿ ಎಂಎಲ್ಎ ವಿಶ್ವನಾಥ್ ಅವರ ಬೆಂಬಲಿಗರು. ಲೋಕಸಭಾ ಚುನಾವಣೆ ಬಳಿಕ ಇಬ್ಬರಲ್ಲೂ ಕೂಡ ವೈಮನಸ್ಸು ಮೂಡಿದೆ. ವಿಶ್ವನಾಥ್ ಅವರ ಮಗನಿಗೆ ಟಿಕೆಟ್ ತಪ್ಪಿಸಿದ್ರು ಸುಧಾಕರ್, ಇದು ಆರೋಪ. ವಿಶ್ವನಾಥ್ ವಿರುದ್ಧ ಪರ್ಯಾಯ ನಾಯಕನ ಹುಟ್ಟುಹಾಕೋಕೆ ಅವರು ಯತ್ನ ಮಾಡಿದ್ದಾರೆ ಅಂತ ಇವ್ರದ್ದು ಆರೋಪ. ಬಮೂಲ್ ನಿರ್ದೇಶಕ ಕಡತನ ಮೇಲೆ ಸತೀಶ್ ಬೆಳೆಸಲು ಯತ್ನಿಸ್ತಾ ಇದ್ದಾರೆ ಅನ್ನುವಂಥ ಆರೋಪ ಇದೆ. ಅಂದಿನಿಂದ ಸಂಸದ ಸುಧಾಕರ್ ವಿರುದ್ಧ ವಿಶ್ವನಾಥ್ ಮುನಿಸ್ಕೊಂಡಿದ್ದಾರೆ. ಇಂದು ಯಲಹಂಕದಲ್ಲಿ ಸುದ್ದಿಗೋಷ್ಠಿ ನಡೆಸಲು ಮುಂದಾಗಿದ್ದರು ಸುಧಾಕರ್. ಈ ವೇಳೆ ವಿಶ್ವನಾಥ್ ಬೆಂಬಲಿಗರ ಎಂಟ್ರಿ ಆಗುತ್ತೆ. ನಿಷ್ಠಾವಂತ ಮತ್ತು ವಲಸಿಗ ಕಾರ್ಯಕರ್ತರ ನಡುವೆ ಅಲ್ಲಿ ವಾಗ್ವಾದ ಶುರುವಾಗ್ಬಿಡ್ತು. ಯಲಹಂಕದ ಮಾಧ್ಯಮ ಕೇಂದ್ರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಯಿತು. ಕೂಡಲೇ ಸ್ಥಳಕ್ಕೆ ಆಗಮಿಸಿದಂಥ ಯಲಹಂಕ ಪೊಲೀಸರು ಸದ್ಯ ಕಾರ್ಯಕರ್ತರನ್ನ ಸಮಾಧಾನಗೊಳಿಸಿದ್ದಾರೆ, ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಕಾರ್ಯಕರ್ತರ ವಾಗ್ವಾದದ ನಡುವೆ ಸಂಸದ ಸುಧಾಕರ್ ಸುಮ್ಮನಾಗ್ಬಿಟ್ರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಂಗರಾಜು ನೀಡ್ತಾರೆ. ಗಂಗರಾಜು, ಲೋಕಸಭಾ ಚುನಾವಣೆಯಲ್ಲಿ ಶುರುವಾದಂಥ ವೈಮನಸ್ಸು ಈಗಲೂ ಕೂಡ ಮುಂದುವರೆದಿದೆ.
ಸುಧಾಕರ್ ಅವರಿಗೆ ಮುಜುಗರ ಆಯ್ತಾ ಅಂತ ಈ ಸಂದರ್ಭದಲ್ಲಿ ವಿಶ್ವನಾಥ್ ಅವರ ಬೆಂಬಲಿಗರು ಮಾಡಿರುವಂತಹ ಈ ಒಂದು ಪರಿಸ್ಥಿತಿಯಿಂದ? ಹೌದು ಪ್ರಭು, ಏನಂತಂದ್ರೆ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬರೋದ್ರಿಂದ ಈ ಹಿನ್ನೆಲೆಯಲ್ಲಿ ಯಲಹಂಕ ಶಾಸಕ ವಿಶ್ವನಾಥ್ ಮತ್ತು ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ನಡುವೆ ಒಂದು ವಾರ್ ನಡೀತಾನೆ ಇದೆ. ಲೋಕಸಭಾ ಚುನಾವಣೆಯಿಂದ ಪ್ರಾರಂಭವಾದಂತ ಇಬ್ಬರ ನಡುವೆ ಸಮರ. ಈ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಎಸ್.ಆರ್. ವಿಶ್ವನಾಥ್ ಅವರ ಮಗನಿಗೆ ಟಿಕೆಟ್ ತಪ್ಪಿಸಿದ್ರು ಅನ್ನುವಂತ ಕಾರಣವನ್ನ ಇಟ್ಕೊಂಡು ಎಸ್.ಆರ್. ವಿಶ್ವನಾಥ್ ಅಭಿಮಾನಿಗಳು ಮತ್ತೆ ಕಡತನಮನೆ ಸತೀಶ್ ಅವರನ್ನ ಪರ್ಯಾಯವಾಗಿ ನಾಯಕರನ್ನಾಗಿ ಬೆಳೆಸಲು ಈಗಾಗಲೇ ಸುಧಾಕರ್ ಅವರು ಹೊರಟವ್ರೆ. ಈ ಹಿನ್ನೆಲೆಯಲ್ಲಿ ಅಂದಿನಿಂದ ಸುಧಾಕರ್ ಮತ್ತೆ ವಿಶ್ವನಾಥ್ ನಡುವೆ ಮುನಿಸು ಪ್ರಾರಂಭವಾಗಿದೆ. ಏನಂತಂದ್ರೆ ಇವತ್ತು ಪತ್ರಿಕಾಗೋಷ್ಠಿಯನ್ನ ಆರಂಭ ಮಾಡ್ಲಿಕ್ಕೆ ಕೆಂಪೇಗೌಡ ಜಯಂತಿಯ ಮ್ಯಾರಥಾನ್ ಅಂಗವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿಗೆ ಬಂದಂತ ವೇಳೆ ಯಲಹಂಕ ವಿಶ್ವನಾಥ್ ಬೆಂಬಲಿಗರು ಪ್ರಾಮಾಣಿಕ ಕಾರ್ಯಕರ್ತರ ಬೆಂಬಲಕ್ಕೆ ನಾನು ಸಿದ್ಧ, ಸುಧಾಕರ್ ಅವ್ರಿಗೆ ಏನು ಹಿನ್ನಡೆಯನ್ನ ಮಾಡಿರುವಂತದ್ದು, ನೀವು ಯಾವ್ದು ಕಾರಣಕ್ಕೋಸ್ಕರ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೀರಾ, ಇಲ್ಲಿ ನಾವು ಸಾಮಾನ್ಯ ಕಾರ್ಯಕರ್ತರನ್ನ ಬಿಟ್ಟು ಮತ್ತೆ ನಮ್ಮ ಶಾಸಕರನ್ನ ಹೊರತುಪಡಿಸಿ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೀರಾ, ಈ ಹಿನ್ನೆಲೆಯಲ್ಲಿ ನೀವು ಪತ್ರಿಕಾಗೋಷ್ಠಿಯನ್ನ ನಡೆಸಬಾರದು ಅಂತ ಹೇಳಿ ಒಂದು ಗದ್ದಲವನ್ನು ನಡೆಸಿದ್ದಾರೆ. ಏನು ಪೊಲೀಸರು, ಯಲಹಂಕ ಪೊಲೀಸರು ಮಧ್ಯಪ್ರವೇಶ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕರ್ತರನ್ನ ಒಂದು ನಿಯಂತ್ರಣ ಮಾಡಿರುವಂತದ್ದು ಪ್ರಭು. ಥ್ಯಾಂಕ್ ಯು ಗಂಗರಾಜು ಮಾಹಿತಿಗಾಗಿ.